ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮಳೆ ಬಗ್ಗೆ ಮಾತನಾಡಬೇಕಾದ್ರೆ ನಮ್ದು ಈ ವರ್ಷ ಜಿಲ್ಲೆಯ ವಾರ್ಷಿಕ ಸರಾಸರಿ ಮಳೆ 599 ಮಿಲಿಮೀಟರ್ ಸರ್. ನಮ್ದು ಸೆಪ್ಟೆಂಬರ್ 23 ತನಕ 405 ಮಿಲಿಮೀಟರ್ ಮಳೆ ಬಂದ ಹಾಕಿದೆ ಸರ್. 414 ಮಿಲಿಮೀಟರ್ ಮಳೆ ಬಂದಿದ್ದು 7% ವಾರ್ಷಿಕಕ್ಕಿಂತ ಹೆಚ್ಚಾಗಿ ಬರೆಯಿಸಿದೆ. ಅದ್ರ ತಿಂಗಳವಾರು ಮಂತ್ವಾರು ನೋಡಿದಾಗ ಸರ್ ಮೇ ತಿಂಗಳಲ್ಲಿ ನಮಗೆ ಸುಮಾರು 120% ವಾರ್ಷಿಕಕ್ಕಿಂತ ಹೆಚ್ಚಾಗಿ ಮಳೆ ಬಂದಿದೆ ಮೇ ತಿಂಗಳಲ್ಲಿ ಸರ್. ಜೂನ್ ತಿಂಗಳಲ್ಲಿ ಸ್ವಲ್ಪ ಕೊರತೆ ಬಂತು ಸರ್. ಜೂನ್ ತಿಂಗಳು ಸ್ವಲ್ಪ ಕೊರತೆ ಬಂತು ಅಂದ್ರೆ ಎಷ್ಟಂತಂದ್ರೆ ಸುಮಾರು 48% ಕೊರತೆ ಬಂತು ಸರ್. ಆದ್ರೆ ಬಿತ್ತನೆ ಆಕ್ಟಿವಿಟೀಸ್ ಏನು ಸಫಿಸಿಯೆಂಟ್ ಆಗಿದೆ ಸರ್. ಅದರಿಂದ ಬಿತ್ತನೆ ಸಕಾಲ ಆಗಿದೆ ಸರ್. ಅದೇ ರೀತಿ ಜುಲೈ ತಿಂಗಳಲ್ಲಿ 81% ಆಗಿದೆ ಸರ್. ಮತ್ತೆ ಆಗಸ್ಟ್ ತಿಂಗಳು ಉತ್ತಮವಾಗಿ 21% ವಾರ್ಷಿಕ ಹೆಚ್ಚಾಗಿದೆ. ಆ ಜುಲೈ ಮತ್ತು ಆಗಸ್ಟ್ ತಿಂಗಳು ಉತ್ತಮ ಮಳೆ ಬಂದಿದ್ದರಿಂದ ನಮಗೆ ಉತ್ತಮವಾಗಿ ಬಿತ್ತನೆ ಕಾರ್ಯ ನಡೆದಿದ್ದು ನಮಗೆ ಚೆನ್ನಾಗಿ ಏರಿಯಾ ಕವರೇಜ್ ಆಗಿದೆ ಸರ್. ಮತ್ತೆ ತಾಲೂಕು ಸಹ ಮಳೆ ಚೆನ್ನಾಗಿ ಹೈದಾ ತಾಲೂಕು ಚೆನ್ನಾಗಿದೆ ಸರ್. ಸೊಡ್ಡೂರಲ್ಲಿ ಸ್ವಲ್ಪ ಮಾತ್ರ ಕೊರತೆ ಆಗಿದೆ ಸರ್. ಅದನ್ನು ನಮಗೆ ರೈಟ್ ಟೈಮ್ಗೆ ಎಲ್ಲ ವೈಟ್ ಸೊಡ್ಡೂರಲ್ಲಿ ಸ್ವಲ್ಪ ಕಡಿಮೆ ಇದೆ ಸರ್. ಸೊ ವೈಟ್ ಡಿಸ್ಟ್ರಿಬ್ಯೂಷನ್ ರೈಟ್ ಟೈಮ್ ಬಂದ್ರಿಂದ ಅದ್ರಲ್ಲಿ ನೀವು ಸಮಸ್ಯೆ ಕಂಡು ಬಂದಿದೆ ಸರ್. ಸೊ ಇದರಿಂದಾಗಿ ಮಳೆ ಚೆನ್ನಾಗಿ ಬಂದಿದ್ದರಿಂದ ಈ ಬಾರಿ ನಮಗೆ 1,40,703 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತು ಸರ್. ಬಿತ್ತನೆ ಗುರಿ ಅದಕ್ಕೆ ಎದುರಾಗಿ ಸುಮಾರು 1,72,570 ಹೆಕ್ಟೇರ್ ಬಿತ್ತನೆ ಆಗಿದೆ. 105% ಬಿತ್ತನೆ ಆಗಿದೆ ಸರ್. 105% ಗುರಿಗಿಂತ ನಮಗೆ ಆಗಿದೆ ಸರ್. ಬಟ್ ಈ ಬಾರಿ ಕ್ರಾಪ್ ಕವರೇಜ್ ಚೆನ್ನಾಗಿದೆ ಸರ್. ಫೋರ್ಕಾಸ್ಟಿಂಗ್ ಚೆನ್ನಾಗಿರೋದ್ರಿಂದ ಕ್ರಾಪ್ ಚೆನ್ನಾಗಿದೆ ಸರ್. ಅದೇ ರೀತಿ ಬಿತ್ತನೆ ಬೀಜ ಈ ಬಾರಿ ಮುಂಗಾರಿಗೆ ಸಂಬಂಧಪಟ್ಟ ಹೇಳಿದ್ರೆ 3,137 ಕ್ವಿಂಟಾಲ್ಗಳನ್ನು ಬಿತ್ತನೆ ವಿತರಣೆ ಮಾಡಿ ನಮಗೆ ಬಿತ್ತನೆ ಬೀಜ ಸಮಸ್ಯೆ ಬಂದಿದೆ. ಬಟ್ ರಸಗೊಬ್ಬರ ಬಗ್ಗೆ ಮಾತಾಡಿದ್ದಾರೆ ಸರ್. ರಸಗೊಬ್ಬರ ನಮಗೆ ಈ ಬಾರಿ 1,08,102 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್. ಸೊ ನಮಗೆ ಈ ಬಾರಿ ಸಪ್ಲೈ ಆಗಿರ್ತಕ್ಕಂಥದ್ದು 1,42,576 ಮೆಟ್ರಿಕ್ ಟನ್ ಸಪ್ಲೈ ಆಗಿದ್ದು ಹಳೆಯ ಬ್ಯಾಲೆನ್ಸ್ ಮಾರ್ಚ್ ನ ಬ್ಯಾಲೆನ್ಸ್ ಒಳಗೊಂಡಂತೆ ಎರಡು ಸೇರ್ಕೊಂಡು 1,84,884 ಟನ್ ನಮಗೆ ಸಪ್ಲೈ ಆಗಿದ್ದು. ವಿತರಣೆ ಆಗಿ 1,79,000 ವಿತರಣೆ ಆಗಿದ್ದು. 45,038 ನಮಗೆ ಟನ್ ಇದೆ ಸರ್. ಇದು ಸೆಪ್ಟೆಂಬರ್ 23 ಸರ್. ಸೊ ರಸಗೊಬ್ಬರದಲ್ಲಿ ನಮ್ಗೆ ಯಾವುದು ಸಮಸ್ಯೆ ಇಲ್ಲ ಸರ್. ಬ್ಯಾಲೆನ್ಸ್ ಮಾಡಿ ಸರ್. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಕೊರತೆ ಬಂದಿದೆ ಸರ್. ಬಿಗಿನಿಂಗ್ ಸ್ವಲ್ಪ ಯೂರಿಯಾ ಕೊರತೆ ಬಂದಿದೆ ಸರ್. ನಾವು ಸಫಿಷಿಯೆಂಟ್ ಆಯ್ತು ತರಿಸಿ ನಿರಂತರವಾಗಿ ತರಿಸಿ ನಾವು ಸಪ್ಲೈ ಮಾಡಿದ್ವಿ ಸರ್. ಅಲ್ಲ ಯೂರಿಯಾ ಯಾವ್ದು ಇರ್ತದೆ? ಯಾವ್ದು ಯೂರಿಯಾ ಇದೆ ಸರ್. ಎಷ್ಟಿದೆ ಸ್ಟಾಕ್? ಎಷ್ಟಿದೆ ಯೂರಿಯಾ 11,000 ಈಗ ನಮ್ಮಲ್ಲಿ ಇರೋದು. ಹೌದು ಸರ್. ಲಾಸ್ಟ್ 3 ಡೇಸ್ ಬ್ಯಾಕ್ ಲಾಸ್ಟ್ 3 ಡೇಸ್ ಸರ್ ನಮಗೆ ಬರ್ತಾ ಇತ್ತು ಕಾಲೇ ಲಾಸ್ಟ್ 3 ಡೇಸ್ ಕಡಿಮೆ ಇದೆ ಸರ್. ಇದು ಕೂಡ ನಾವು ತಮ್ಮ ಮಾತಾಡಬೇಕು ಇಲ್ಲ ನಮಗೆ ಡಿಡಿಎಚ್ ಆಗಿದೆ ಹುಷಾರ್ ಸರ್. ಯಾಕಂದ್ರೆ ಒಂದು ಪ್ರಾಬ್ಲಮ್ ಏನಂತ ಇಲ್ಲಿ ಕೊಪ್ಪಳ ರಾಯಚೂರು ಬಳ್ಳಾರಿಗೆ ಇಲ್ಲಿ ನಮ್ಮ ಇದಕ್ಕೆ ಕಳಿಸ್ಬಿಡ್ತೇವೆ. ನಮ್ಮ ಬಳ್ಳಾರಿ ಅಂಗನವಾಡಿ ಪಾಯಿಂಟ್ ಕಳಿಸ್ಬಿಡ್ತೇವೆ. ಅದರಲ್ಲಿ ನೀವು 3,800 ಬಂದಾಗ ಬರೀ ಒಂದು 500 ಒಂದು 1,000 ಟನ್ ಹೊರಗಡೆ ನಾವು ಕೊಟ್ಟು ಮಿಕ್ಕಿದಲ್ಲಿ ಆ ಕಡೆ ಕಳಿಸ್ತಾ ಇದ್ದೇವೆ ಸರ್. ಒಂದು ಸಬ್ಜೆಕ್ಟ್ ಜಿಲ್ಲೆಗೆ ಮಾಹಿತಿ ಕಚೇರಿಯಿಂದ ಕೊರತೆ ಇನ್ನೊಂದು ಇಲ್ಲಿದ್ದಾಗ ನೀವು ಇದನ್ನ ಬಿಟ್ಬಿಟ್ಟು ಆ ಕಡೆ ಕಳಿಸ್ಬಿಡ್ತೀವಲ್ಲ ಅಂತ ಇಲ್ಲ ಸರ್. ಆಯ್ತು ಲಾಸ್ಟ್ 15-20 ಡೇಸ್ ಬ್ಯಾಕ್ ನಿಮ್ದು ಡೈರೆಕ್ಟ್ ಎಲ್ಲರೂ ಮಾತಾಡಿ 1,000 ಟನ್ ಇಳಿಸ್ಕೊಳ್ಳೋದು ತುಂಬಾ ತೊಂದರೆ ಆಯ್ತು. ಮತ್ತೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ನಿಮ್ಮದು ನಮ್ದು 7 ಡಿಮ್ಯಾಂಡ್ ತುಂಬಾ ಇತ್ತು. ಆ ರೇಖೆಯಲ್ಲಿ 3 ಜಿಲ್ಲೆಗೂ ಬಂತು. ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ 3 ಬಂತು. ಅಂದ್ರೆ ಫುಲ್ ರೇಖ್ ಬರಲ್ಲ ಸರ್. ಹಾಗಾಗಿ ನಮ್ಮ ಜಿಲ್ಲೆದು ನಾವು ನಮಗೆ ಎಷ್ಟು ಬೇಕಾಗಿರೋದು ಅಷ್ಟು ನಾವು ಉಳಿಸ್ಕೊಬೇಕು. ಆಯ್ತು ಸರ್. ನೀವು ಅದನ್ನ ಈ ಜಿಲ್ಲೆ 2 ಜಿಲ್ಲೆ 5 ಜಿಲ್ಲೆ ಅದಕ್ಕೆ ತೊಂದರೆ ಇಲ್ಲ. ನಮ್ಮಲ್ಲಿ ಅಡ್ಜಸ್ಟ್ ಮಾಡ್ಬೇಕಾ ಕೊಪ್ಪಳಿಗೆ ಜಾಸ್ತಿ ಕೊಟ್ಬಿಟ್ಟು ಅದು ರಾಯಚೂರು ಕಳಿಸ್ಬಿಟ್ಟು ಅಲ್ಲಿ ಡಿವೈಡ್ ಮಾಡಕ್ ಹೋಗ್ಬೇಡಿ. ನಮ್ಮ ಶೇರ್ಗಳು ಅದು ಫಸ್ಟ್ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಆಯ್ತು. ನಕ್ಕಿಲಿ ನಿಮ್ಗೆ ಹೇಳಿ ಈಗ 11,000 ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದೀವಿ. ನನಗೆ ಅಷ್ಟು ಇಲ್ಲ. ನಮಗೆ ಮುಂದಿನ 1,000 ರೂಪಾಯಿ ಬಂತು. 1,000 ರೂಪಾಯಿ ಬಂತು. ಕರೆಕ್ಟ್ ಈಗ ಸ್ಟಾಕ್ 11,000 ಇದೆ. ಅದ ಸರ್ 20 ಸರ್. ಏನಾಯ್ತು ಬರ್ತಾ ಅಂತ ಖಾಲಿ ಆಗ್ತದೆ ಸರ್. ಖಾಲಿ ಆಗ್ತಾ ಇದೆ. ಸೊ ಹಾಗಾಗಿ ಜಾಸ್ತಿ ಮಳೆ ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಲಾಸ್ ಆಗಿದೆ ರೈತರಿಗೆ. ಡ್ಯಾಮೇಜ್ ಇಲ್ಲ. ನಮ್ಮ ಜಿಲ್ಲೆ ಆಮೇಲೆ ಸೀಡ್ ಬಹಳ ಸರಿ ಸಪ್ಲೈ ಆಗ್ತಾ ಇಲ್ಲ ಅಂತಲ್ಲ ಫೀಲ್ಡ್. ಇಲ್ಲ ಸರ್. ಈಗ ನಮ್ದು ಕ್ರಾಪ್ ಈ ಬಾರಿಗೆ ಮಳೆ ಸಾಧಾರಣ ಸ್ವಲ್ಪ 2% ಅಂತ ಹೆಚ್ಚು ಬಂದಿದೆ ಸರ್. ಬೇರೆ ಜಿಲ್ಲೆಗಳು ಹೆಚ್ಚಿಗೆ ಮಳೆ ಬಂದಿಲ್ಲ ಮತ್ತೆ ಕ್ರಾಪ್ ಡ್ಯಾಮೇಜ್ ಆಗಿಲ್ಲ ಸರ್. ಬಟ್ ಮಿರ್ಚಿ ಎಲ್ಲ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಸರ್? ಮಿರ್ಚಿಗೆ ಇಲ್ಲ ಅಲ್ಲ ಇವ್ರೆ ಸಂಸದರವ್ರೆ ನೀವು ಹೇಳೋ ರೀತಿಯ ಕೈತಂದ್ರೆ ಒಬ್ಬರಿಗೆ ಏನೋ ತೊಂದರೆ ಆಗಿಲ್ಲ. ಬಹಳ ಈಸಿಯಾಗಿ ಹೇಳ್ತೀವಿ. ಅನುಭವಿಸೋದು ನೀವಲ್ಲ. ನೀವು ಆರಾಮು AC ಫ್ಯಾನಿಗೆ ಕೂತ್ಕೊಳ್ತೀರಿ. ಬಿಟ್ಟೆ ಏನು ಎಮ್ಮೆಲ್ಲೆಗಳು ಅಡ್ಡಾಡ್ತವಲ್ಲ ಅದ್ರ ಸಮಸ್ಯೆ ಫೇಸ್ ಮಾಡೋದು ಬಹಳಷ್ಟು ಕಷ್ಟ. ಯಾಕಂದ್ರೆ ಒಂದು ಸ್ವಲ್ಪ ಗೊಬ್ಬರ ರೇಟ್ ಅದೇನೋ ರೇಟ್ ಐತೆ ಅದಕ್ಕೆ 20-30 ರೂಪಾಯಿ ದೊಡ್ಡ ಸೈಟ್ ಕೂಡ ಆಗ್ತದೆ. ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಾ ಅನ್ನೋದು ಅಷ್ಟು ಈಸಿ ಸಾಮಾನ್ಯ ವಿಷಯ ಅಲ್ಲ.
ನಿಜವಾದ ತೊಂದರೆ ಇದೆ ಅಂತ ಹೇಳ್ಬೇಕು ನೀವು. ಸರ್ ಒಂದು ಕ್ಷಮಿಸಿ ಇಲ್ಲಿ ಸಭೆಯಲ್ಲಿ ನೀವು ತಪ್ಪು ಮಾಹಿತಿ ಸರ್, ಒಂದು ಕ್ಷಮಿಸಿ. ಈ ಬಾರಿ ರೋಡ್ ರಿಸ್ಟ್ರಿಕ್ಟ್ ಫೋನ್ ಮಾಡಿಲ್ಲ ನಾವು ನಿಮ್ಗೆ. ನಾವು ಮಾಡಿ ಸರ್. ಮತ್ತೆ ಸರ್, ನಿರಂತರವಾಗಿ ಎಲ್ಲ ಕಂಪ್ನಿಯು ಕೊಟ್ಟಿದ್ದೀವಿ ಸರ್, ದುರುಪಯೋಗ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ಸರ್, ಏನಾಗಿದೆ ಸರ್? 20 ಟನ್ 30 ಟನ್ ಇದ್ರೆ ನೀವು ಕೊಡೋದೇ 1 ಟನ್ 2 ಟನ್ ಸುಳ್ಳು ಯಾಕೆ ಹೇಳ್ತೀರಿ? ಸರ್ ಏನಾಗಿದೆ, ಅವರು ನೇರವಾಗಿ ಖರೀದಿ ಮಾಡೋ ಕಂಪ್ನಿಗಳ ಖರೀದಿ ಮಾಡ್ತಾರೆ. ಬಫರ್ ಅಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀವಿ ಅಷ್ಟೇ ಸರ್. ಈ ಬಾರಿ ಅಷ್ಟು ಕ್ರೈಸಿಸ್ ಇದ್ರು ಸಾಕಷ್ಟು ಸಬ್ಸಿಡಿ ತರ ಮಾಡಿದ್ವಿ ಸರ್. ನಾವು ಫೋನ್ ಮಾಡಿದ್ವಿ ಸರ್, ನಾವೆಲ್ಲ ನಾವು ಹೇಳಕ್ ಯಾವ್ದು ಮಿಸ್ ಮಾಡಿದ್ವಿ ಎಲ್ಲ. ನೋಡಿ ಹಿರಿಯಳ್ಳಿ ಇದು ಗೊತ್ತಿಲ್ಲ, ಸಾನ ಗೊತ್ತಿಲ್ಲ, ಶ್ರೀರಾಮಪುರ ಗೊತ್ತಿಲ್ಲ, ಸನಾಪುರ ಗೊತ್ತಿಲ್ಲ, ದೇವಲಾಪುರ ಗೊತ್ತಿಲ್ಲ, ಇವೆಲ್ಲ ಎಲ್ಲಿಗೂ ಗೊತ್ತಿಲ್ಲ. ನಾನು ಹೇಳೋದಂದ್ರೆ ಇವತ್ತು ಕೂಡ ನನಗೆ ಫೋನ್ ಬರಕತ್ತಾವ. ನೀವು ಲಿಸ್ಟ್ ಮಾಡ್ತೀರಿ, ರಿಕ್ವೈರ್ಮೆಂಟ್ ಎಲ್ಲಿ ಐತೆ ಲಿಸ್ಟ್ ಮಾಡಿ. ಆದ್ಮೇಲೆ ಸೆಕೆಂಡ್ನೇದು ಇವಾಗ ಏನ್ ನಮ್ಗೆ ಎಲ್ಲಿಗೂ ಜೋಳದ್ದು ಹಿಂಗಾರು ಮುಂಗಾರು ಏನ್ ಸಮಸ್ಯೆ? ಜೋಳ ನಾವು ಹೇಳ್ತೀವಿ ಸರ್ವೆ ಬಗ್ಗೆ ಮಾತಾಡ್ತೀವಿ, ಟಾಪ್ ಸರ್ವೆ ಬಗ್ಗೆ ಮಾತಾಡ್ತೀವಿ ಸರ್. ಹೌದು ಸರ್, ಒಂದು ಕಂಡೀಷನ್ ಏನಾಗಿದೆ, ನಮ್ಮ ಸರ್ಕಾರದ್ದು ನಮ್ಮ ರೆವಿನ್ಯೂ ಇಲಾಖೆ ಒಂದು ಮಾರ್ಗಸೂಚಿ ಪ್ರಕಾರ ಸರ್ 2018 ಗೈಡ್ಲೈನ್ಸ್ ಪ್ರಕಾರ ಆಗಸ್ಟ್ ಬಿಲ್ ಆಗ್ತಕ್ಕಂಥದ್ದು ಮುಂಗಾರದ ಬಗ್ಗೆ ಸರ್, ಸೆಪ್ಟೆಂಬರ್ ಬಿಲ್ ಆಗ್ತದೆ ಹಿಂಗಾರದ ಬಗ್ಗೆ ಸರ್. ಸೊ ಅದನ್ನ ನಾವು ಪಾಲಿಸಿ ಮಾಡ್ತೀವಿ ಸರ್. ರಾಜ್ಯ ಮಟ್ಟದಲ್ಲಿ ಇದು ತಹಸೀಲ್ದಾರು ಮತ್ತೆ ಎಡಿಗಳು ಮೀಟಿಂಗ್ ಮಾಡಿ ರಿಪೋರ್ಟ್ ಕಳಿಸಿದ್ದಾರೆ ಸರ್. ಅದ್ರ ಪ್ರಕಾರ ಆಯ್ತು ಕೊಟ್ಟಿವಿ ಸರ್. 30 ವರ್ಷದ ಇತಿಹಾಸ ಈ ವರ್ಷ ಚೇಂಜ್ ಆಗ್ತಿದ್ದು ಏನಾಗಿದೆ ಸರ್ ಈಗ? ಅಲ್ಲ ನಾವೇನ ನೋಡ್ರಿ, ಇಡೀ ಜಿಲ್ಲೆಗೆ ನಾವು ಒಪ್ಪಿಗೆ ನೀವು ಇಡೀ ಜಿಲ್ಲೆಗೆ ನೀವು ಹಿಂಗಾರು ಮಾಡ್ರಿ ನಾನು ಒಪ್ಪಿಗೆ. ಕೆಲವು ಪ್ರದೇಶಗಳು ನೀವು ಇದು ಸರ್ಕಾರಕ್ಕ ಗಮನಕ್ಕೆ ತರ್ಬೇಕು. ಯಾಕಂದ್ರೆ ಸೆಪ್ಟೆಂಬರ್ ನಾವು ವಿತರಣೆ ಮಾಡ್ಕೊಂಡ್ಬಿಡ್ತೀವಿ ಜೋಳ. ನಮಗೆ ಸೆಪ್ಟೆಂಬರ್ ಡಿಸೆಂಬರ್ ಒಳಗ ಕಟಾವ್ ಬಂದ್ಬಿಡ್ತೈತಿ. ಅದನ್ನ ನೀವು ಹಿಂಗಾರು ಅಂತ ಮಾಡಿದ್ರೆ ಅವರು ಬಹಳ ತೊಂದರೆ ಇದಾಗ್ತೈತಿ. ಹಂಗಾಗಿ ನಮ್ಗೆ ಇದಾಗ್ತೈತಿ. ಹಂಗಾಗಿ ಎಮ್ಮಿಗೂರು ಭಾಗದ ರೈತರು ನೀವು ಹಿಂಗಾರು ಮಾಡ್ರಿ, ನಿಮ್ಗೆ ತೊಂದರೆ ಇಲ್ಲ. ಎಮ್ಮಿಗೂರು ಭಾಗದ ರೈತರು ಇಷ್ಟು ವರ್ಷ ಏನ್ ಬಂದಿತ್ತಲ್ಲ ಮುಂಗಾರು ನೀವು ಮುಂಗಾರು ಮಾಡ್ಬೇಕು. ಇಲ್ಲ ಅಂದ್ರೆ ನೀವು ಖರೀದಿ ಕೇಂದ್ರ ತರಬೇಕಾದ್ರೆ ನೀವು ಸರ್ವೆ ಅಂತೂ ಮಾಡ್ತೀವಿ. ಸರ್ವೆ ಮಾಡ್ಬೇಕಾದ್ರೆ ಕ್ಲಿಯರ್ ಸರ್ವೆ ಮಾಡ್ಬಿಡ್ರಿ. ಖರೀದಿ ಕೇಂದ್ರ ಡಿಸೆಂಬರ್ ಜನವರಿ ಇದಾಯ್ತಂದ್ರೆ ಹಿಂಗಾರು ಬೇಡ ಮುಂಗಾರು ಬೇಡ. ಯಾರ ರೈತರು ಸರ್ವೆ ಮಾಡ್ಲಿಕ್ಕೆ ಅವ್ರು ಖರೀದಿ ಮಾಡ್ತೀವಿ ಅಷ್ಟೇ ಸರ್. ನೀವು ಮತ್ತೆ ಆಮೇಲೆ ನಾನು ನೋಡಿ ಲಾಸ್ಟ್ ಅಂತ ಸದನದ ಕೂಡ ಕ್ವಶನ್ ಹಾಕಿ ಮುನಿಯಪ್ಪ ರೇಸ್ ಮಾಡಿ ಬಹಳಷ್ಟು ಅನುಭವಿಸಿ ಆಮೇಲೆ ಲಾಸ್ಟ್ ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಆರ್ಡರ್ ಮಾಡಿಸಂತ ಆಮೇಲೆ ನಮ್ಮ ಭಾಗದ ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು. ಅದ್ ನೀವೆಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ರು. ನಮಗೆ ಡಿಸೆಂಬರ್ ಜನವರಿ ನೀವು ಖರೀದಿ ಮಾಡ್ಕೋಬೇಕು. ಅದು ಹಿಂಗಾರ ಆಗಿ ಮುಂಗಾರ ಆಗಿ ನೀವು ಸರ್ವೆ ಮಾಡಿ ಯಾವ ಜೋಳ ಐತೆ ಆ ಜೋಳ ಖರೀದಿ ಮಾಡಕ್ ಪ್ಲಾನ್ ಮಾಡಿ. ಸರ್ ಏನು ಸೆಪ್ಟೆಂಬರ್ ನಂತರ ಆಗ್ತಕ್ಕಂಥದ್ದು ಹಿಂಗಾರ ಅಂತ ಆಗುತ್ತೆ ಸರ್. ಅಪ್ ಟು ಆಗಸ್ಟ್ ಮುಂಗಾರ ಅಂತ ಇದೆ ಸರ್. ರೈಟ್ ಟೈಮ್ಗೆ ಖರೀದಿ ಕೇಂದ್ರಗಳಿದ್ರೆ ಅದು ಸಮಸ್ಯೆ ಬಗ್ಗೆ ಇರುತ್ತೆ ಸರ್. ಏನಾಗ್ತದೆ ಖರೀದಿ ಕೇಂದ್ರ ನಿರ್ವಹಣೆ ಮಾಡ್ಕೊಂಡು ಸ್ಟೂಡೆಂಟ್ಸ್ ಹೌದು ಸರ್, ಹೌದು ಸರ್. ಏನಾಗ್ತದೆ ಮುಂಗಾರು ಕಟಾವ್ ಆಗ್ತಕ್ಕಂಥದ್ದು ನವೆಂಬರ್ ಡಿಸೆಂಬರ್ ಕಟಾವ್ ಆಗುತ್ತೆ ಸರ್. ಹಿಂಗಾರು ಕಟಾವ್ ಬಂದ್ಬಿಡುತ್ತೆ ಸರ್. ಖರೀದಿ ಕೇಂದ್ರ ಶುರು ಆಗ್ತಕ್ಕಂಥದ್ದು ಜನವರಿ ಶುರು ಆಗುತ್ತೆ. ಸೊ ಹಿಂಗಾರು ಬಟ್ಟ ಮುಂಗಾರು ಬರುತ್ತೆ. ಹೀಗಾಗಿ ಅದು ಸಮಸ್ಯೆ ಆಗ್ತದೆ ಸರ್. ಜಂಟಿ ಸಮಾವೇಶ ಮಾಡಬೇಕು. ಜಂಟಿ ಸಂಸ್ಥೆ ತಹಸೀಲ್ದಾರ್ ಒಂದು ರಿಪೋರ್ಟ್ ಕೊಡ್ತಾರೆ, ನೀವೊಂದು ರಿಪೋರ್ಟ್ ಕೊಡ್ತೀವಿ, ಆಮೇಲೆ ಒಂದು ರಿಪೋರ್ಟ್ ಕೊಡ್ತೀವಿ. ಖರೀದಿ ಕೇಂದ್ರಗಳು ಕೊಡ್ಬೇಕಾದ್ರೆ ನೀವು ಎಷ್ಟು ಯಾವ ದುಡ್ಡಲ್ಲಿ ತಗೊಂಡ್ರಿ? ಈಗ ಇವತ್ತುವರೆಗೆ ನೀವು ಈಗ ಹಿಂಗಾರು ಮುಂಗಾರ ಅಂತ ಹೇಳ್ತೀವಿ. ನಮ್ಮ ಕಡೆ ಹೆಂಗೈತೆ ಅಂತಂದ್ರೆ ಬರೀ 2 ತಿಂಗಳು ಆದ್ಮೇಲೆ ಮತ್ತೆ ಮುಂಗಾರು ಬೀಳೋದು ಚಾಲು ಆಗ್ಬಿಡುತ್ತೆ. ಇವತ್ತುವರೆಗೆ ನೀವು ಸಮಾವೇಶ ಮಾಡಿದ್ರೆ ನೀವೆಲ್ಲ ಕುರಿತು ಮಾತಾಡಿದ್ರೆ ತಹಸೀಲ್ದಾರ್ ಆಗಿ ನೀವಾಗಿ ಎಷ್ಟು ಖರೀದಿ ಕೇಂದ್ರಗಳು ನಾನು ಬಿತ್ತನೆ ಎಷ್ಟಾಗಿತ್ತು, ಮುಂಗಾರು ಎಷ್ಟಾಯ್ತು, ಇನ್ನು 2 ತಿಂಗಳು ಆಗಿದೆ ಮತ್ತೆ ಅದನ್ನ ಹಿಂಗಾರು ಮುಂಗಾರು ಎರಡು ಬರ್ತದೆ. ನೀವೇನ್ ಮಾಡ್ತೀರಿ? ತಪ್ಪೇನ್ ಮಾಡ್ತೀರಿ ಅಂದ್ರೆ ಮುಂಗಾರು ಒಬ್ಬರಿಗೆ ಟೆಂಡರ್ ಕರಿತೀರಿ, ಹಿಂಗಾರು ಒಬ್ಬರಿಗೆ ಟೆಂಡರ್ ಕರಿತೀರಿ. ಆಮೇಲೆ ನೀವು ಇದೇನ್ ಮಾಡ್ತೀರಿ? ಗೋಡನ್ಗಳಿಗೆ ಅವರೆಲ್ಲ ಎಷ್ಟು ಬೇಕು ಏನ್ ಬೇಕು ಅಂತ ನಿಮಗೆ ಸರಿಯಾದ ಮಾಹಿತಿ ಹೇಳಿದ್ರು. ಈಗ ನಮ್ಮ ಸಿಗುಪ್ಪದಲ್ಲಿ ಬೇಕಾದಷ್ಟು ಗೋಡನ್ಗಳು ಅಲ್ಲಿ ತಗೊಂಡು ನೀವು ಕಂಪ್ನಿಗಳು ಇದೆಲ್ಲ ತೆಗೆದುಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ, ಎಷ್ಟು ಇದಾಗುತ್ತೆ, ಆಮೇಲೆ ಟೈಮಿಂಗ್ ನಮಗೆ ಭಾಳ ತೊಂದರೆ ಆಗುತ್ತೆ. ಹೋದ ಸಲ ನೀವು ಏನು ಮಾಡಿದ್ರಿ? ಸರಿಯಾದ ಮಾಹಿತಿ ಇಲ್ಲ ನಿಮ್ಮ ಹತ್ರ. ಈಗ ನೀವೇನು ಹೇಳಿದ್ರೆ ಸುಮಾರು ಸುಮ್ಮನೆ ಹೇಳ್ಬೇಕಂತ 10,000 ಎಕರೆ ಜೋಳ ಬೆಳೆದಿದ್ದೆ ನಾವೆಲ್ಲ ಖರೀದಿ ಮಾಡಿರ್ತೀವಿ, ಜಾಸ್ತಿನೇ ತಗೊಂಡ್ವಿ. ಹೆಚ್ಚು ಕಡಿಮೆ ಮತ್ತೆ ಲಾಸ್ಟ್ ಟೈಮ್ ನಾವೆಷ್ಟು ಮತ್ತೆ 70,000 ಕ್ವಿಂಟಲ್ ನಾವು ಮತ್ತೆ ನಾವು ಉಮೇಶ್ಗಳಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಇಷ್ಟೆಲ್ಲ ಹೋಗಿದೆ. ನಿಜವಾದ ರೈತರಿಗೆ ಬಹಳ ಅನ್ಯಾಯ ಆಗ್ತದೆ. ಈ ರೀತಿ ಆಗ್ತದೆ, ಆ ವ್ಯವಸ್ಥೆ ಆಗ್ಬಾರ್ದು ಅಂತೇಳಿ ನಾವು ನನ್ನ ಒಂದು ಮನವಿ ಮಾಡ್ತಿದ್ದೇವೆ. ನಿಮಗೆ ಅಡ್ವಾನ್ಸ್ ಆಗಿ ತಹಸೀಲ್ದಾರು ನೀವು ಆಮೇಲೆ
ಇವತ್ತವರೆಗೆ ನೀವು ಏನೆಲ್ಲ ಸರ್ವೆ ಮಾಡಿ ಎಷ್ಟು ರಿಪೋರ್ಟ್ ಕೊಟ್ಟಿದ್ರು? ಈಗ ಜೋಳ ಬಿತ್ತನೆ ಎಷ್ಟಾಗುತ್ತೆ, ಸಿಗುಪ್ಪದ ಎಷ್ಟಾಗುತ್ತೆ, ಕಂಪ್ನಿ ಎಷ್ಟಾಗುತ್ತೆ, ನಮ್ಮ ರೂರಲ್ ಇದಕ್ಕೆ ಎಷ್ಟಾಗುತ್ತೆ, ಇಷ್ಟೆಲ್ಲ ನೀವು ಬರೋದು ಎಲ್ಲಿ ಮಾಡಿದ್ದೀರಿ? ಸರ್ವೆ ಸರ್, ಮಾಡಿದ್ದೀರಿ? ಸರ್ವೆ ಏನು ಶುರುವಾಗಿದೆ ಸರ್. ಶುರು ಮಾಡ್ಬೇಕಲ್ಲ, ಶುರು ಮಾಡಿ ಸರ್ ಕ್ರಾಪ್ ಸರ್ವೆ ಈಗ ಆಗ್ತಾ ಇದೆ ಸರ್. ಆಗ್ತದೆ. ಈಗ ನಮ್ಮ ಲಾಸ್ಟ್ ಇಯರ್ ಸರ್ KSMB ಮತ್ತೆ KSS ಅವರಿಗೆ ನಮಗೆ ಕೊಟ್ಟಿದ್ರು ಸರ್ ಇದು ಖರೀದಿ ಮಾಡ್ಲಿಕ್ಕೆ. ಹಾಗಾಗ್ಬಿಟ್ಟು ಹಿಂಗಾರು ಮುಂಗಾರಲ್ಲಿ ತೊಂದರೆ ಆಗಿದೆ ಸರ್. ಹಿಂಗಾರು ಕೂಡ ಸ್ಟಾರ್ಟ್ ಆಗಿದೆ, ನಾವು ಏಪ್ರಿಲ್ 10ಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಈ ವರ್ಷ ಸರ್ ನಮ್ಮ KSSC ಕೊಟ್ಟಿದ್ದಾರೆ ಸರ್. ಹಿಂಗಾರು ಮತ್ತೆ ಮುಂಗಾರು ಒಂದೇ ಟೈಮ್ ಇದೆ ಸರ್. ಡಿಸೆಂಬರ್ 1ಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಮಾರ್ಚ್ 31ಕ್ಕೆ ಕ್ಲೋಸ್ ಆಗ್ಬೇಕು ಸರ್. ಆಮೇಲೆ ಗೋಡನ್ ಸರ್ ನಮ್ಮ ಎಸ್ಎಂಎಸ್ ಗೋಡನ್ ಕೂಡ ತಗೊಂಡಿದ್ದೀವಿ ಸರ್. ಜೊತೆಗೆ ಪ್ರತಿ ಹಳ್ಳಿಯಲ್ಲೂ ನಮ್ಮ ನ್ಯಾಯಬೆಲೆ ಅಂಗಡಿ ಆಗಿರ್ಬೋದು ಅಥವಾ VSSN ಆಗಿರ್ಬೋದು, ಫ್ಯಾಕ್ಸ್ ಆಗಿರ್ಬೋದು, ಇದನ್ನ ಐಡೆಂಟಿಫಿಕೇಶನ್ ಮಾಡ್ಬಿಟ್ಟು ಅವ್ರಿಗೆ ಗೋಲ್ಡ್ ನಿರ್ದೇಶ ಕೊಡಬೇಕು ಅಂತ ಒಂದು ಟಾಸ್ಕ್ ಫೋರ್ಸ್ ಮಾಡ್ಬೇಕು ಸರ್. ಅದನ್ನ ನೆಕ್ಸ್ಟ್ ಮಂತ್ ನಾವು ಮಾಡ್ತೀವಿ ಸರ್. ಈಗ ನಾವು ಐಡೆಂಟಿಫೈ ಮಾಡಿದೀವಿ ಸರ್. ನೆಕ್ಸ್ಟ್ ಮಂತ್ ಏನಾದ್ರು ಕಡೆ ತಮ್ಮನ್ನು ಕೂಡ ಕರಿತೀವಿ ಸರ್ ಮೀಟಿಂಗ್ಗಳಿಗೆ. ಆ ಮೀಟಿಂಗ್ ಮಾಡಿದ ನಂತರ ನಾವು ಹಿಂಗಾರು ಎರಡು ಸ್ಟಾರ್ಟ್ ಮಾಡ್ತೀವಿ ಸರ್. ಡಿಸೆಂಬರ್ 1ಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸರ್. ನಾವು ಎರಡು ಒಟ್ಟಿಗೆ ಮಾಡ್ತೀವಿ. ನಾನು ಕೇಳ್ತಿರೋದು ಎಮ್ಮಿಂಗ್ ಭಾಗದಾಗ 7,000 ಎಕರೆ ಬಿತ್ತನೆ ಮಾಡ್ಯಾನ, ಅದು ಹಿಂಗಾರು ಮಾತ್ರ ಮುಂಗಾರು ಮಾಡ್ತಾರೆ ಸರ್. ಲಾಸ್ಟ್ ಟೈಮ್ ಮುಂಗಾರು ಮಾಡಿದ್ವಿ ಸರ್. ಮುಂಗಾರು ಮಾಡ್ಬೋದು. ಸರಿ ಸರ್. ಇವರೇ ಶ್ಯಾಮ್ ಸುಂದರ್ ಸರ್, ಸರ್. ಮಾಡ್ಬಿಡ್ರಿ. ಎಸ್ ಸರ್, ಈಗ ಏನಾಗಿದೆ, ತಹಸೀಲ್ದಾರ್ ಕಮಿಟಿ ಸರ್, ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಿದ ಕಮಿಟಿ ಇದೆ ಸರ್. ತಹಸೀಲ್ದಾರ್ ಅಷ್ಟೇ ಡೈರೆಕ್ಟ್ ಮತ್ತೆ ಆ ಕಮಿಟಿದಲ್ಲಿ ತೀರ್ಮಾನ ಕಳಿಸಿದರೆ ಅದನ್ನ ಆಯುಕ್ತ ಕಳಿಸಿ ಸರ್. ಈಗ ಕಳಿಸಿ ಸರ್. ಈಗ ನೀವು ಮಾತಾಡ್ರಿ, ನೀವು ಕುತ್ಕೊಂಡು ಮಾತಾಡ್ರಿ. ಆಯ್ತು ಸರ್. ರಿಪೋರ್ಟ್ ಮಾಡಿ ನೀವು ಸರ್ಕಾರಕ್ಕೆ ನೀವು ಕಳಿಸ್ಬೇಕು. ಎಮ್ಮಿನೂರು ಭಾಗ ಎಷ್ಟು ಜನ 7,000 ಜನ ರೈತರು, 7,000 ಎಕರೆ ರೈತರು ಜೋಳ ಬೆಳೆದಾರೆ, ಉಳಿದವರು ಅಂದ್ರೆ ಅದಕ್ಕೆ ಡಿಫ್ರೆನ್ಸ್ ಆಗ್ತದೆ. ಅದನ್ನ ಈ ಪ್ರಸ್ತಾವ ಸರ್ಕಾರ ಕಳಿಸ್ರಿ. ಸರ್, ಏನಾಗಿದೆ, ಸೆಪ್ಟೆಂಬರ್ ಅಂದ್ರೆ ಬಿತ್ತನೆ ಆಗ್ತದೆ, ಹಿಂಗಾರು ಅಂದ್ರೆ ಶೆಡ್ಯೂಲ್ ಕೊಡ್ತೀರಾ, ಆನ್ಲೈನ್ ಆಗ್ತದೆ ಸರ್. ಸರ್, ಆಮೇಲೆ ಇನ್ನೊಂದು ಏನಾಗುತ್ತೆ, ಈ ಸಲ ಒಂದೇ ಬೆಳೆ ಆಗುತ್ತೆ. ನೀವು ಈಗಲೇ ಅಡ್ವಾನ್ಸ್ ಆಗಿ ಜೋಳ ಜಾಸ್ತಿ ಬೆಳೀತಾರೆ, ಈಗಲೇ ನೀವು ಎತ್ತಿಚ್ಕೊಂಡು ನೀವೆಲ್ಲ ನೀಟಾಗಿ ಸರ್ವೆ ಮಾಡಿ. ಹೋದ ಸಲ ನಮಗೆ ಭಾಳ ಗೊಂದಲ ಮಾಡಿದ್ರು. ನೀವು ಆನ್ಸರ್ ಮಾಡಕ್ಕೆ ತಪ್ಸ್ಕೊಂಡ್ಬಿಡ್ತೀರಿ. ರೈತರು ಜನರೆಲ್ಲ ಸ್ಟ್ರೈಕ್ ಮಾಡಬೇಕಾದ್ರೆ ನಾವು ಫೇಸ್ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಸರಿಯಾದ ಮಾಹಿತಿಗಳು ಇರೋದಿಲ್ಲ. ನೀವೇನು ಹೇಳ್ತೀರಿ, ನಾವೆಲ್ಲ ಎಷ್ಟಾಯಿತು ಹೆಚ್ಚಿಗೆ ಖರೀದಿ ಮಾಡಿದ್ವಿ ಅಂತ ಹೇಳ್ತೀರಿ. ಜನರು ನಮ್ಮನ್ನ ಕೇಳ್ತಾರೆ, ರೈತರು ನಮ್ಮನ್ನ ಕೇಳ್ತಾರೆ, ನಮಗೆ ತೊಂದರೆ ಆಗ್ತದೆ. ಆಮೇಲೆ ಶಾಸಕರಿಗೆ ಅಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಥರ ರೀತಿ ಬಿಂಬಿಸ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಂಡು ಹೋದ ಸಲ ಆದಷ್ಟು ತಪ್ಪುಗಳನ್ನ ಈ ಸಲ ಮಾಡಕ್ಕೆ ಅವಕಾಶ ಮಾಡ್ತಾರೆ. ಹೆಚ್ಚಿನಾಗಿ ನಮಗೆ ಸಿಗುಪ್ಪದ 10,000 ಕಿಲೋ ರೀಚ್ ಆಗಿದೆ ಸರ್, ಹಿಂದೆಲ್ಲ 3 ರಿಂದ 3 ವರ್ಷ ಆಗ್ತದೆ ಸರ್. ನಾವು ಬಂದ ಲಾಸ್ಟ್ ಇಯರ್ ಮತ್ತು ಈ ವರ್ಷ ನಿರಂತರ ಪ್ರಚಾರ 10,000. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.